ಶಿವನಿಗೆ ಇಷ್ಟವಾದ ಕಾರ್ತೀಕ ಮಾಸದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಶಿವನನ್ನು ಪೂಜಿಸಿದರೆ ಅಷ್ಟ ಐಶ್ವರ್ಯಗಳನ್ನು ಪಡೆಯಬಹುದು. ಕಾರ್ತೀಕ ಸೋಮವಾರ ಮಾಡುವಂತಹ ಪೂಜೆಗಳಿಂದ ಶಿವಾನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು. ಹಾಗಾದರೆ ಈ ತಿಂಗಳು ನವೆಂಬರ್ 25ನೇ ತಾರೀಕು ಕೊನೆಯ ಕಾರ್ತೀಕ ಸೋಮವಾರ ಬಂದಿದೆ. ಎಲ್ಲ ಸೋಮವಾರಗಳಲ್ಲೂ ಕೊನೆಯ ಕಾರ್ತೀಕ ಸೋಮವಾರಕ್ಕೆ ತುಂಬ ಪ್ರಾಮುಖ್ಯತೆ ಇರುತ್ತದೆ. ಹಾಗಾಗಿ ಎಷ್ಟೋ ಇಷ್ಟವಾದ ಈ ಕಡೆಯ ಕಾರ್ತೀಕ ಸೋಮವಾರದ ದಿನ ಹೇಗೆ ಪೂಜಿಸಬೇಕು, ಪಾಲಿಸಬೇಕಾದ ನಿಯಮಗಳು ಯಾವುವು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನವೆಂಬರ್ 25 ಕೊನೆಯ ಕಾರ್ತೀಕ ಸೋಮವಾರದ ದಿನ ಶಿವನನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳೆಲ್ಲ ತೊಲಗಿ ಹೋಗಿ ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ ಎನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಇದೆ. ಕಾರ್ತೀಕ ಮಾಸದಲ್ಲಿ ತಿಂಗಳು ಪೂರ್ತಿ ಪೂಜೆ ಮಾಡಲು ಸಾಧ್ಯವಿಲ್ಲದೆ ಇರುವವರು ಈ ಪವಿತ್ರವಾದ ಕೊನೆಯ ಕಾರ್ತೀಕ ಸೋಮವಾರದ ದಿನ ಖಂಡಿತವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು. ನವೆಂಬರ್ 25 ಕಡೆಯ ಕಾರ್ತೀಕ ಸೋಮವಾರದ ದಿನ ಸ್ತ್ರೀಯರು ಬೆಳಿಗ್ಗೆನೆ ನಿದ್ರೆಯಿಂದ ಬೇಗನೆ ಎದ್ದು ತಣ್ಣೀರಿನಿಂದ ತಲೆ ಸ್ನಾನ ಮಾಡಬೇಕು. ತಣ್ಣೀರಿನ ಸ್ನಾನ ಮಾಡಲು ಸಾಧ್ಯವಿಲ್ಲದೆ ಇರುವವರು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನವನ್ನು ಮಾಡಬಹುದು. ನಂತರ ಕಾರ್ತೀಕ ಸೋಮವಾರ ತಲೆ ಸ್ನಾನ ಮಾಡುವವರು ತಲೆಗೆ ಶಾಂಪೂ ಹಾಕಬಾರದು. ಈ ನಿಯಮವನ್ನು ಪಾಲಿಸಬೇಕು. ಕಾರ್ತೀಕ ಸೋಮವಾರ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ಹಿಟ್ಟಿನ ಪ್ರಮೇದಗಳಲ್ಲಿ ದೀಪಾರಾಧನೆ ಮಾಡಿದರೆ 100ರಷ್ಟು ಪುಣ್ಯಫಲ ಲಭಿಸುತ್ತದೆ. ಹಾಗೇನೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹಾಗಾಗಿ ಈ ಕಡೆಯ ಕಾರ್ತೀಕ ಸೋಮವಾರ ಪೂಜೆ ಮಾಡುವಂತಹ ಸ್ತ್ರೀಯರು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಮಿಶ್ರಣವನ್ನಾಗಿ ತಯಾರಿಸಿ ಅದರಲ್ಲಿ ದೀಪದ ಪ್ರಮೇದಗಳನ್ನು ತಯಾರು ಮಾಡಿ ಶಿವನ ಮುಂದೆ 2 ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು. ಈ ರೀತಿ ದೀಪವನ್ನು ಬೆಳಗಿಸಿದರೆ ಕೂಡಲೇ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತದೆ. ನಂತರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು 21 ಸಾರಿ ಜಪಿಸಿ ಪೂಜೆಯಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣನ್ನು ನಿವೇದಿಸಬೇಕು. ಕೊನೆಯದಾಗಿ ಪರಮೇಶ್ವರನಿಗೆ ಆರತಿ ಕೊಟ್ಟು ಶಿವನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ವಿಧವಾಗಿ ಕೊನೆಯ ಕಾರ್ತೀಕ ಸೋಮವಾರ ಮನೆಯಲ್ಲಿ ಪೂಜೆಯನ್ನು ಮಾಡಿ ದಿನವೆಲ್ಲ ಉಪವಾಸ ಇರಬೇಕು. ಉಪವಾಸ ಇರುವವರಿಗೆ ಪುಣ್ಯಫಲ ಲಭಿಸುತ್ತದೆ. ಉಪವಾಸ ಇರುವವರು ಶಿವನನ್ನು ಧ್ಯಾನಿಸುತ್ತಾ ಇರಬೇಕು. ಮಧ್ಯಾಹ್ನ ಸಮಯದಲ್ಲಿ ನಿದ್ರೆ ಮಾಡಬಾರದು. ಇನ್ನು ಸಾಯಂಕಾಲ ಸಮಯ ಮತ್ತೆ ತಲೆ ಸ್ನಾನ ಮಾಡಿ ಮನೆಯ ಮುಂದೆ 2 ದೀಪಗಳನ್ನು ಬೆಳಗಿಸಬೇಕು. ದೀಪಗಳನ್ನು ಬೆಳಗಿಸಿದ ಕೂಡಲೇ ಮನೆಯ ಬಾಗಿಲನ್ನು ಮುಚ್ಚಬಾರದು. ಮನೆಯ ಬಾಗಿಲನ್ನು ತೆರೆದಿಡಬೇಕು. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಹ ಲಭಿಸುತ್ತದೆ. ಸಾಯಂಕಾಲ ಸಮಯ ಸೂರ್ಯನು ಅಸ್ತಮಿಸಿದ ಮೇಲೆ 6 ಗಂಟೆಯ ನಂತರ ಶಿವಾಲಯಕ್ಕೆ ಹೋಗಿ ಶಿವಾಲಯದಲ್ಲಿ 365 ಬತ್ತಿಗಳ ದೀಪವನ್ನು ಬೆಳಗಿಸಬೇಕು. ಶಿವಾಲಯದಲ್ಲಿ ಇರುವಂತಹ ಧ್ವಜಸ್ತಂಭದ ಬಳಿ 365 ಬತ್ತಿಯ ದೀಪವನ್ನು ಬೆಳಗಿಸಬೇಕು. ಈ ದೀಪವನ್ನು ಪರಮೇಶ್ವರನಾಗಿ ಭಾವಿಸಿ ಅದರ ಮೇಲೆ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿಕೊಳ್ಳಬೇಕು. ಮತ್ತು ಈ ಕೊನೆಯ ಕಾರ್ತೀಕ ಸೋಮವಾರದ ದಿನ ವಿಭೂತಿಯನ್ನು ಧರಿಸಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದು ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.